ಡೊನಾಲ್ಡ್ ಟ್ರಂಪ್ ಮತ್ತು ಪುಟಿನ್ 90 ನಿಮಿಷಗಳ ಕಾಲ ಫೋನ್ ಸಂಭಾಷಣೆಯಲ್ಲಿ ಮಾತನಾಡಿರೋ ಸುದ್ದಿ. ನಾನು ಅವಾಗಲೇ ಹೇಳಿದೆ, ಯಾರು ಕೂಡ ಶತ್ರುರಲ್ಲ, ಯಾರು ಕೂಡ ಮಿತ್ರರಲ್ಲ. ಬಿಕಾಸ್ ಇರಾಕ್ ಮತ್ತು ಅಮೆರಿಕ ಮತ್ತು ಇರಾನ್ ವಿಚಾರದಲ್ಲಿ ಈ ಹಿಂದೆ ಸಂಬಂಧಗಳೇ ಹೇಗಿತ್ತು, ಈಗ ದ್ವೇಷಗಳು ಹೇಗಾಗಿದೆ, ಏನು ಎತ್ತ ಅನ್ನೋದನ್ನು ನಾವು ನೋಡಿದ್ದೀವಿ. ಅದೇ ರೀತಿಯಾಗಿ ಇಂಥದ್ದೊಂದು ಬೆಳವಣಿಗೆಗಳು ಆಗ್ತಿದೆಯಾ ಅಂತ. ಡೊನಾಲ್ಡ್ ಟ್ರಂಪ್ ಮತ್ತು ಪುಟಿನ್ 90 ನಿಮಿಷ ಮಾತುಕತೆಗಳನ್ನು ನಡೆಸಿದಾರಂತೆ. ಆ 90 ನಿಮಿಷ ಮಾತುಕತೆ ರಾಜತಾಂತ್ರಿಕವಾಗಿ ಅತ್ಯಂತ ಮೌಲ್ಯದ್ದು ಅಂತ ವಿಶ್ಲೇಷಣೆಗಳು ಬರ್ತಾ ಇದೆ. ಯಾವ ಕಾರಣಕ್ಕಾಗಿ? 2 ಯುದ್ಧಗಳು, ನೀವು ಜಸ್ಟ್ ಇಮ್ಯಾಜಿನ್ ಮಾಡಿಕೊಡಿ, 2 ಯುದ್ಧಗಳು, ರಷ್ಯಾ ಮತ್ತು ಉಕ್ರೇನ್ ಮತ್ತು ಅಮೆರಿಕ ಮತ್ತು ಇರಾನ್. ಈ 2 ಯುದ್ಧಗಳ ದೃಷ್ಟಿಯಿಂದ ಈ ಮಾತುಕತೆ ಸಫಲತೆ ಕಾಣ್ತಾ ಇದೆ, ಈ ಮಾತುಕತೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತ ವಿಶ್ಲೇಷಣೆಗಳಾಗ್ತಾ ಇದೆ. ಟ್ರಂಪ್ ಪುಟಿನ್ 90 ನಿಮಿಷಗಳ ಸೀಕ್ರೆಟ್ ಟಾಕ್ ಆಗಿದೆ. ಫೋನ್ ಮಾಡಿದ್ರು, ಮಾತನಾಡಿದ್ದಾರೆ 90 ನಿಮಿಷಗಳ ಕಾಲ. ಮಾಸ್ಕೋದಿಂದ ಅಮೆರಿಕದ ವೈಟ್ ಹೌಸ್ಗೆ ಕರೆ ಬಂತು. 90 ನಿಮಿಷಗಳ ಕಾಲ ಸುದೀರ್ಘ ಫೋನ್ ಕರೆಯಲ್ಲಿ ಅವರೆಲ್ಲ ಚರ್ಚೆ ಮಾಡಿದ್ದಾರೆ. ಇರಾನ್ ಮತ್ತು ಪರ್ಷಿಯನ್ ಕೊಲ್ಲಿಯ ಉದ್ವಿಗ್ನತೆ ಬಗ್ಗೆ ಗಂಭೀರವಾದಂಥ ಚರ್ಚೆಗಳಾಗಿದೆ ಅಂತೆ. ಪುಟಿನ್ ಇಟ್ಟ ಆಫರ್ ಕಂಡು ಅಮೆರಿಕದ ರಕ್ಷಣಾ ಇಲಾಖೆ ದಂಗ ಆಗ್ಬಿಟ್ಟಿದೆ. ಇದೊಂದು ರಾಜತಾಂತ್ರಿಕ ಇತಿಹಾಸದಲ್ಲಿ ವ್ಯಾವಹಾರಿಕ ಮಾತುಕತೆ ಅಂತ ರಷ್ಯಾ ಮಾತ್ರ ಹೇಳ್ಕೊಳ್ತಾ ಇದೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಏಪ್ರಿಲ್ 29ನೇ ತಾರೀಕಿಗೆ ಇವರು 90 ನಿಮಿಷ ಮಾತನಾಡಿದ್ದಾರೆ. 90 ನಿಮಿಷದಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ಪುಟಿನ್ ಆಫರ್ ಕೊಟ್ಟರು. ಆದರೆ ಅದನ್ನು ತಿರಸ್ಕಾರ ಮಾಡಿ ಒಂದು ಕಂಡೀಷನ್ ಅನ್ನು ಕೂಡ ಡೊನಾಲ್ಡ್ ಟ್ರಂಪ್ ಅವರು ಹಾಕಿದಾರಂತೆ. ಏನಂತ? ಉಕ್ರೇನ್ ಸಂಘರ್ಷ ಆಗ್ತಾ ಇದೆ, ಸರಿ ಸುಮಾರು 5 ವರ್ಷಗಳ ಕಾಲ ಆಗ್ತಾ ಇದ್ದಂತಹ ಸಂಘರ್ಷ ಇದು ರಷ್ಯಾ ಮತ್ತು ಉಕ್ರೇನ್ ನಡುವೆ. ಆ ವಿಚಾರದಲ್ಲಿ ಅಮೆರಿಕ ಉಕ್ರೇನ್ ಪರವಾಗಿದೆ, ಇರಾನ್ ಪರವಾಗಿ ಇದೇ ರಷ್ಯಾ ಇದ್ದದ್ದನ್ನು ನಾವು ನೋಡಿದ್ದೀವಿ. ಆ ವಿಚಾರದ ಬಗ್ಗೆ ಚರ್ಚೆ ಆಗಿದೆ. ಡೀಟೇಲ್ಸಿಗೆ ಬರ್ತೀನಿ ಏನೇನು ಆಯಿತು ಅಂತ. ಹಾಗಾದರೆ ಪುಟಿನ್ ನೀಡಿದ ಬಂಪರ್ ಆಫರ್ ಮತ್ತು ವಾರ್ನಿಂಗ್ ಏನು? ಪುಟಿನ್ ಆಫರ್ ಕೊಟ್ಟರು, ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಮಾಡಿದ್ದಾರೆ. ಏನಂತ? ಇರಾನ್ ಬಳಿ ಇರುವಂತಹ ಅಪಾಯಕಾರಿ ಯುರೇನಿಯಂ ಅನ್ನು ನಾವು ತೆಗೆದುಕೊಂಡು ಹೋಗೋದಕ್ಕೆ ಸಿದ್ಧರಿದ್ದೀವಿ. ಈ ಸಿದ್ಧತೆಗೆ ಅಮೆರಿಕದ ಸಹಕಾರ ಬೇಕು ಅಂತ ಯಾರು ಕೇಳಿದ್ರು? ಇದೇ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಕೇಳಿದರು, ನಮಗೆ ಸಹಾಯ ಮಾಡಿ ಅಂತ ಹೇಳಿದರು. ಆದರೆ ಡೊನಾಲ್ಡ್ ಟ್ರಂಪ್ ಹೇಳಿದ್ರಂತೆ, ನಮಗೆ ಸಹಾಯ ಮಾಡೋದು ಹಾಳಾಗಿ ಹೋಗಲಿ, ನಮಗೆ ಸಹಾಯ ಮಾಡೋದು ಬಿಟ್ಟುಬಿಡಿ, ಆದರೆ ಉಕ್ರೇನ್ ವಿರುದ್ಧದ ಯುದ್ಧವನ್ನು ಕೊನೆಗಾಣಿಸೋದಕ್ಕೆ ನೀವು ಮೊದಲ ಹೆಜ್ಜೆ ಇಡಿ ಅಂತ ಅವರೆಲ್ಲ ಹೇಳಿದಾರಂತೆ. ಹೀಗಾಗಿ ಈ ಮಾತುಕತೆ ಒಂದು ಸ್ನೇಹಪರ ಮತ್ತು ವ್ಯಾವಹಾರಿಕ ಅಂತ ಹೇಳಿದ್ದಾರೆ. ವೈಟ್ ಹೌಸ್ನ ಕರೆಸ್ಪಾಂಡೆಂಟ್ ಈ ಅಸೋಸಿಯೇಷನ್ನ ಒಂದು ಸಭೆ ಆಯ್ತಲ್ಲ, ಅವತ್ತು ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ದಾಳಿ ಮಾಡೋದಕ್ಕೆಲ್ಲ ಪ್ರಯತ್ನಗಳಾಯ್ತಲ್ಲ, ಆ ದಾಳಿಯನ್ನು ಕೂಡ ಪುಟಿನ್ ಅವರು ಖಂಡಿಸಿದ್ರು. ಇದರ ಜೊತೆಗೆ ಉಕ್ರೇನ್ ಮತ್ತು ಇರಾನ್ನಂತಹ ಈ ಜಾಗತಿಕ ಬಿಕ್ಕಟ್ಟಿನ ಇದರ ಬಗ್ಗೆ 2 ದೇಶಗಳು, ಪ್ರಮುಖ ದೇಶಗಳು ಮಾತುಕತೆ ನಡೆಸಿದ್ದು ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು. ಈ ಹಿಂದೆ 2015ರಲ್ಲೂ ಕೂಡ ಯುರೇನಿಯಮನ್ನು ಇದೇ ರಷ್ಯಾ ಇರಾನ್ನಿಂದ ತೆಗೆದುಕೊಂಡು ಹೋಗಿತ್ತು. 970 ಪೌಂಡ್ ಅಂದರೆ 11 ಟನ್ನನ್ನು ತೆಗೆದುಕೊಂಡು ಹೋಗಿತ್ತು. ಅದೇ ಮಾದರಿಯಲ್ಲಿ ಈಗ ನಾವು ತೆಗೆದುಕೊಂಡು ಹೋಗ್ತೀವಿ, ನೀವು ನಮಗೆ ಸಹಾಯ ಮಾಡಿ ಅಂತ ಇದೇ ಪುಟಿನ್ ಅವರು ಕೇಳಿದ್ರಂತೆ. ಆದರೆ ಯಾವುದೇ ಕಾರಣಕ್ಕೂ ಬೇಡ, ನೀವು ಉಕ್ರೇನ್ ಮೇಲೆ ಮಾಡ್ತಾ ಇರುವಂಥ ದಾಳಿಯನ್ನು ನಿಲ್ಲಿಸಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರಂತೆ. ಹೀಗಾಗಿ ಇಂಥದ್ದೊಂದು ಬೆಳವಣಿಗೆ ಆಗಿದೆ, ಇದೊಂದು ಮಹತ್ವವನ್ನು ಪಡೆದುಕೊಂಡಿದೆ. ಇದರ ಜೊತೆಗೆ ಒಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಡೊನಾಲ್ಡ್ ಟ್ರಂಪ್ ತಿರುಗೇಟು ಕೊಟ್ಟಿದ್ದಾರೆ. ಏನಂತ ತಿರುಗೇಟು ಕೊಟ್ಟರು ಅಂತ ಹೇಳಿದರೆ, ಪುಟಿನ್ ಆಫರ್ಗೆ ಅವ್ರು ಹೇಳಿದರು, ನೀವು ಉಕ್ರೇನ್ ಮೇಲೆ ನಡೀತಾ ಇರುವಂಥ ಯುದ್ಧವನ್ನು ನಿಲ್ಲಿಸಿಬಿಡಿ ಅಂತ. ನಮಗೆ ಸಹಾಯ ಮಾಡುವ ಮುನ್ನ ಉಕ್ರೇನ್ ಯುದ್ಧವನ್ನು ನಿಲ್ಲಿಸಿ ಅಂತ ಟ್ರಂಪ್ ತಿರುಗೇಟು ಕೊಟ್ಟರು. ಉಕ್ರೇನ್ ಯುದ್ಧ ನಿಂತರೆ ಮಾತ್ರ ಉಳಿದ ವಿಚಾರಗಳ ಬಗ್ಗೆ ಚರ್ಚೆ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ವಿಚಾರದಲ್ಲಿ ರಷ್ಯಾಗೆ ಹೀರೋ ಪಟ್ಟವನ್ನು ಕೊಡೋದಕ್ಕೆ ಟ್ರಂಪ್ ಸುತಾರಮು ಸಿದ್ಧ ಇಲ್ಲ. ಯುದ್ಧ ಭೂಮಿಯಲ್ಲಿ ರಷ್ಯಾ ಮೇಲುಗೈ ಸಾಧಿಸ್ತಾ ಇರೋದಕ್ಕೆ ಟ್ರಂಪ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ರಷ್ಯಾ ಇರಾನ್ಗೆ ನಿಂತಿದ್ದನ್ನು ನೋಡಿದ್ದೀವಿ, ಗುಪ್ತಚರ ಮಾಹಿತಿಗಳನ್ನು ಅವರೆಲ್ಲ ಕೊಟ್ಟಿದ್ದನ್ನು ನೋಡಿದ್ದೀವಿ. ಸಹಾಯಕ್ಕೆ ಅವರು ತಿರುಗೇಟು ಕೊಟ್ಟರು. ಮೇ 9ಕ್ಕೆ ರಷ್ಯಾದ ಒಂದು ವಿಜಯೋತ್ಸವ ಇದೆ. ಆ ವಿಜಯೋತ್ಸವದ ಸಮಯದಲ್ಲಿ ನಾವು ಉಕ್ರೇನ್ ವಿರುದ್ಧ ಏನು ಯುದ್ಧ ಮಾಡ್ತಾ ಇದ್ದೀವಿ, ಅದಕ್ಕೆ ಕದನ ವಿರಾಮವನ್ನು ಹಾಕ್ತೀವಿ ಅಂತ ಅವರೆಲ್ಲ ಹೇಳಿದರು. ಆದರೆ ಉಕ್ರೇನ್ ಹೇಳ್ತಾ ಇದೆ, ಕೇವಲ ಪರೇಡ್ಗಾಗಿ ಇಂಥದ್ದೊಂದು ಕದನ ವಿರಾಮ ಮಾಡಿಬಿಡಿ, ಶಾಶ್ವತವಾಗಿ ಮಾಡಿ ಅಂತ. ಅದನ್ನು ಈ ಮಧ್ಯಸ್ಥಿಕೆಗಾರನಾಗಿರುವಂತಹ ಅಮೆರಿಕ ಕೂಡ ಯಾರಿಗೆ ಹೇಳಿದೆ? ಪುಟಿನ್ ಅವರಿಗೆ ಹೇಳಿರೋದು. ಇದು ಟ್ರಂಪ್ ಕೊಟ್ಟಿರುವಂತಹ ತಿರುಗೇಟು. ಇದರ ಜೊತೆಗೆ 11 ಟನ್ ಯುರೇನಿಯಂ ಎಲ್ಲಿ ಹೋಯಿತು ಇರಾನ್ನದ್ದು? ಇಂಥದ್ದೊಂದು ಪ್ರಶ್ನೆ ಬರುತ್ತೆ. ಯುರೇನಿಯಂ ಸಂಗ್ರಹ ಮಾಡಿದೆ, ಪರಮಾಣುನಲ್ಲಿ ಶಸ್ತ್ರೀಕರಣ ಆಗಬೇಕು ಅಂತ ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ. ಹಾಗಾದರೆ ಅಣ್ವಸ್ತ್ರ ತಯಾರಿಕೆಗೆ ಇರಾನ್ ಇನ್ನೊಂದೇ ಹೆಜ್ಜೆ ಬಾಕಿ ಇದೆ ಅಂತ. ಇದರ ಜೊತೆಗೆ 11 ಟನ್ ಎಲ್ಲಿ ಹೋಯಿತು ಅನ್ನುವಂತಹ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರವನ್ನು ನಾವು ತೆಗೆದುಕೊಳ್ಬೇಕು ಅಂತ ಹೇಳಿದರೆ, ನಾನು ಆವಾಗಲೇ ಹೇಳಿದ ಹಾಗೆ ಅಮೆರಿಕ ಯಾಕೆ ಇಂಥದ್ದೊಂದು ಸೂಕ್ಷ್ಮ ದಾಳಿಯನ್ನು ಮಾಡೋದಕ್ಕೆ ಮುಂದಾಗಿದೆ ಅಂತ ಹೇಳಿದರೆ, ಭೂಗತ ಲೋಕದಲ್ಲಿ ಅವರು ತಯಾರು ಮಾಡಿಟ್ಟಿದ್ದಾರೆ, ಅದನ್ನು ತೆಗೆದಿಟ್ಟು ಬಿಟ್ಟಿದ್ದಾರೆ ಅಂತ. 10 ರಿಂದ 100 ಪರಮಾಣು ಬಾಂಬ್ಗಳನ್ನು ಇದರಿಂದ ತಯಾರು ಮಾಡಬಹುದು. ಅಮೆರಿಕ ಪರಮಾಣು ಕೇಂದ್ರಗಳ ಮೇಲೆ ದಾಳಿಯ ನಂತರ ಈ 11 ಟನ್ ಯುರೇನಿಯಂ ಅನ್ನು
ಎಲ್ಲೆಲ್ಲಿ ಇಸ್ಫಹಾನ್ ಮತ್ತು ನಂಟಾಜ್ನ ಭೂಗತ ಕೇಂದ್ರಗಳಲ್ಲಿ ಅದನ್ನು ತೆಗೆದಿಟ್ಟಿದ್ದಾರೆ ಅಂತ. ಇದರ ಜೊತೆಗೆ ಈ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಏನಿದೆ, ಆ ಶಕ್ತಿ ಸಂಸ್ಥೆಗೆ ಇನ್ಸ್ಪೆಕ್ಟರ್ಗಳ ಪ್ರವೇಶಕ್ಕೂ ಕೂಡ ಇರಾನ್ ನಿರ್ಬಂಧ ಹೇರಿದೆ. ಈ ನಿರ್ಬಂಧ ಹೇರಿರೋದ್ರಿಂದ ಇವುಗಳ ಸೀಲ್ ಹಾಗೆ ಇದೆಯಾ, ಸೀಲನ್ನು ಕಟ್ ಮಾಡಲಾಗಿದೆ ಅನ್ನುವಂಥ ಪ್ರಶ್ನೆ ಇದೆ. ಬಿಕಾಸ್ ಈ ಹಿಂದೆ ಇರಾನ್ ಏಕಪಕ್ಷೀಯವಾಗಿ ಈ ಪರಮಾಣುವಿಗೆ ಹಾಕಿದ್ದಂಥ ಸೀಲ್ಗಳನ್ನು ಈ ಹಿಂದೆ 2003, 2006ರಲ್ಲಿ, 23ರಲ್ಲಿ, 24ರಲ್ಲಿ ಅದನ್ನು ತೆಗೆದು ಹಾಕೋ ಪ್ರಯತ್ನವನ್ನು ಮಾಡಿತ್ತು. ಇದೀಗ ಈ 11 ಟನ್ ಎಲ್ಲಿ ಹೋಗಿದೆ ಅನ್ನುವಂಥ ಪ್ರಶ್ನೆ ಇದೆ. ಇದರ ಜೊತೆಗೆ ಒಂದು ಪ್ರಶ್ನೆ ಏನು ಅಂತ ಹೇಳಿದರೆ, ಕೊನೆಯದಾಗಿ ಈ ಒಂದು ಹಂತದಲ್ಲಿ ಪರಮಾಣನ್ನು ತಯಾರು ಮಾಡುವ ಹಂತದಲ್ಲಿ ಇರಾನ್ಗೆ ಇನ್ನೊಂದು ಹೆಜ್ಜೆ ಬಾಕಿ ಇದೆ ಅಂತ. ಏನು ಇನ್ನೊಂದು ಹೆಜ್ಜೆ? ಇರಾನ್ ಬಳಿ 60% ಯುರೇನಿಯಂ ಇದೆ. 60% ಯುರೇನಿಯಮನ್ನು ಹೊಂದಿದೆ. 450 kg. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಅದು ಹೊಂದಬಾರದು, ಅದನ್ನು ಹಸ್ತಾಂತರ ಮಾಡಬೇಕು ಅನ್ನೋದು ಅಮೆರಿಕದ ಬೇಡಿಕೆ. 90% ಅಂತ ತಲುಪಿದರೆ ವೆಫನ್ ಗ್ರೇಡ್ ಅಥವಾ ಪರಮಾಣು ಬಾಂಬನ್ನು ತಯಾರಿಸಬಹುದು. 20ರಿಂದ 60ಕ್ಕೆ ಏರಿಸೋದು ಎಷ್ಟು ಕಷ್ಟನೋ ಅದು 60ರಿಂದ 90ಕ್ಕೆ ಏರಿಕೆ ಮಾಡೋದು. ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನೀವೊಂದು ಗುಡ್ಡವನ್ನು ಹತ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಗುಡ್ಡವನ್ನು ಹತ್ತುವ ಸಮಯದಲ್ಲಿ ಮೊದಲು ನೀವು ಗುಡ್ಡವನ್ನು ಹತ್ತುವಾಗ ಸ್ವಲ್ಪ ಆಯಾಸ ಆಗಿಬಿಡುತ್ತೆ. ಒಂದು 70 ಅಡಿನೂ ಹತ್ತಬೇಕು ಅಂತೇಳಿ ಸ್ವಲ್ಪ ಆಯಾಸ ಆಗುತ್ತೆ. ಅದೇ ರೀತಿಯಾಗಿ ಮೊದಲು ನೀವು ವಿದ್ಯುತ್ ತಯಾರಿಕೆಗೇನೋ ಅಥವಾ ಬೇರೆ ಬೇರೆ ಕಾರಣಕ್ಕಾಗಿಯೇ ಯುರೇನಿಯಮನ್ನು ಸಂಸ್ಕರಣೆ ಮಾಡುವ ಸಮಯದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಆ ಸಮಯದಲ್ಲಿ 70% ಅಂದರೆ ನೀವು ಅದನ್ನು ಒಟ್ಟಾರೆ 0.5 ತಯಾರಿ ಮಾಡಬೇಕಂದ್ರೂ ಕೂಡ 70% ಕ್ರಮ ಆಗಿಬಿಡುತ್ತೆ. ನೀವು ಒಂದು ಮಧ್ಯಮ ಹಂತದಲ್ಲಿ ಬೆಟ್ಟವನ್ನು ತಯಾರು ಮಾಡೋದು ಸ್ವಲ್ಪ ಆಯಾಸ ಕಡಿಮೆ ಆಗುತ್ತೆ. ಆದರೆ 30% ಏರುವಂತಹ ಸಮಯದಲ್ಲಿ ಸ್ವಲ್ಪ ಅತ್ಯಂತ ಕಡಿಮೆ ಆಗಿಬಿಡುತ್ತೆ. ಅದೇ ರೀತಿಯಾಗಿ ಯುರೇನಿಯಂ ವಿಚಾರದಲ್ಲೂ ಕೂಡ ಇರಾನ್ಗೆ ಇಂಥದ್ದೊಂದು ಬೆಳವಣಿಗೆಗಳಾಗ್ತಿದೆ. ಹೀಗಾಗಿ ಒಂದೇ ಒಂದು ಹೆಜ್ಜೆಯಲ್ಲಿ ಇದೆ ಅಂತ ಸುದ್ದಿಗಳು ಬರ್ತಾ ಇದೆ. ಇದರ ಜೊತೆಗೆ ಕೊನೆಯದಾಗಿ ವಿಕ್ಟ್ರಿ ಡೇ, ಇದರ ಮಹತ್ವವೇನು ಅಂದರೆ ನಾವು ವಿಕ್ಟ್ರಿ ಡೇ ದಿನ ಈ ಉಕ್ರೇನ್ ವಿರುದ್ಧ ಒಂದು ಕದನ ವಿರಾಮವನ್ನು ಘೋಷಣೆ ಮಾಡ್ತೀವಿ ಅಂತ ರಷ್ಯಾ ಹೇಳಿದಾರಲ್ಲ, ನಾಜಿ ಜರ್ಮನಿಯ ವಿರುದ್ಧ ಸೋವಿಯತ್ ಒಕ್ಕೂಟ ಗೆದ್ದ ದಿನವನ್ನು ವಿಕ್ಟ್ರಿ ಡೇ ಅಂತ ಅವರು ಕರೀತಾರೆ. ಆ ಸಂದರ್ಭದಲ್ಲಿ ಅವರು ವಿಜಯೋತ್ಸವವನ್ನು ಮಾಡ್ತಾರೆ, ಪರೇಡ್ಗಳನ್ನು ಮಾಡ್ತಾರೆ, ಸಂಭ್ರಮಿಸ್ತಾರೆ. ಹೀಗಾಗಿ ತಾತ್ಕಾಲಿಕ ಕದನ ವಿರಾಮವನ್ನು ಘೋಷಣೆ ಮಾಡೋದಕ್ಕೆ ಸಿದ್ಧ ಅಂತ ಪುಟಿನ್ ಹೇಳಿದ್ದಾರೆ. ಈ ಪ್ರಸ್ತಾವವನ್ನು ವಿಜಯದ ಸಂಕೇತ ಅಂತ ಇದೀಗ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಯಾಕಂತ ಹೇಳಿದರೆ ಇದೇ ಡೊನಾಲ್ಡ್ ಟ್ರಂಪ್ ಜೂನ್ ತಿಂಗಳ ತನಕವೂ ಕೂಡ ರಷ್ಯಾಗೆ ಒಂದು ಗಡುವು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಗಡುವು ಕೊಟ್ಟಿದ್ದಾರೆ? ಉಕ್ರೇನ್ ವಿರುದ್ಧ ರಷ್ಯಾ ಮಾಡ್ತಾ ಇರುವಂಥ ಯುದ್ಧವನ್ನು ಕೊನೆಗಾಣಿಸಬೇಕು ಅಂತ. ಆದರೆ ಪುಟಿನ್ ಹೇಳ್ತಾ ಇದ್ದಾರೆ, ನೀವು ಮತ್ತೊಮ್ಮೆ ಭೂದಾಳಿಯನ್ನು ಇರಾನ್ ಮೇಲೆ ನೀವೇನಾದರೂ ಮಾಡಿದರೆ ಜಾಗತಿಕವಾಗಿ ಮತ್ತಷ್ಟು ಸಮಸ್ಯೆಗಳಾಗಬಹುದು ಅಂತ. ಹೀಗಾಗಿ ನಾಜಿ ಜರ್ಮನಿಯ ವಿರುದ್ಧ ಅವರೊಂದು ವಿಕ್ಟ್ರಿ ಡೇಯನ್ನು ಏನು ಸೆಲೆಬ್ರೇಷನ್ ಮಾಡ್ತಿದ್ದಾರೆ, ಅದರ ಭಾಗವಾಗಿ ಕದನ ವಿರಾಮವನ್ನು ನಾವು ಘೋಷಣೆ ಮಾಡ್ತೀವಿ ಉಕ್ರೇನ್ ವಿರುದ್ಧ ಅಂತ. ಇದು ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ಜಯ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಬಿಕಾಸ್ ಉಕ್ರೇನ್ಗೆ ಅವರು ಸಹಾಯ ಮಾಡಿದ್ರು, ಆರ್ಥಿಕವಾಗಿ, ತಾಂತ್ರಿಕವಾಗಿ ಅವರಿಗೆ ಯುದ್ಧ ವಿಮಾನಗಳನ್ನು ಕೊಡೋದು ಎಲ್ಲ ವಿಚಾರದಲ್ಲಿ ಸಹಾಯ ಮಾಡಿದ್ರು. ಇದೀಗ ಅವರು ತಾತ್ಕಾಲಿಕವಾಗಿ ಆ ಒಪ್ಪಂದಕ್ಕೆ ಬಂದಿದ್ದಾರೆ. ರಷ್ಯಾವು ಕೂಡ ಇರಾನ್ ವಿಚಾರದಲ್ಲಿ ಹಾಗೆ ಮಾಡೋದಕ್ಕೆ ಬಂತು. ಆದರೆ ಡೊನಾಲ್ಡ್ ಟ್ರಂಪ್ ಮಾತ್ರ ನೀವು ಬರೋದು ಬೇಡ ಅಂತ ಅವರ ಮಧ್ಯಸ್ಥಿಕೆಯನ್ನು ತಿರಸ್ಕಾರ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೀಗಾಗಿ ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ ಕಾದು ನೋಡೋಣ.